ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ನಿನ್ನೆ ರಾತ್ರಿ ಸುರಿದ ಮಳೆಗೆ ಸಿಲಿಕಾನ್ ಸಿಟಿ ಅಕ್ಷರಶಃ ನಲುಗಿ ಮುಳುಗಿ ಹೋಗಿದೆ. ಹಲವೆಡೆ ಮನೆಗಳಿಗೆ ನೀರು ನುಗ್ಗಿದ್ರೆ, ಕೆಲವೆಡೆ ಮರಗಳು ಬಿದ್ದು ಜನ ಆಸ್ಪತ್ರೆ ಸೇರಿದ್ದಾರೆ. ಸಮಸ್ಯೆ ಬಗೆಹರಿಸಿ ಸಾಹೇಬ್ರೆ ಅಂತ ಹೇಳಿದವರಿಗೆ ಡಿಸಿಎಂ ಹೇಳಿದ ಮಾತು ಕೇಳಿ ನಿಗಿ ನಿಗಿ ಅಗ್ಗಿಷ್ಟಿಕೆಯಾಗಿದ್ದಾರೆ. ಮಳೆ ಬಂದಾಗ ಬಿಬಿಎಂಪಿ ನಿದ್ದೆಗೆ ಜಾರಿದ್ದು ಎದ್ದು ಕಾಣ್ತಾ ಇದೆ. ಬಿಬಿಎಂಪಿ ಕಂಟ್ರೋಲ್ ರೂಮ್ ಇದ್ರೂ ಇಲ್ಲದಂತಾಗಿದೆ. ಮಳೆಯ ಅವಾಂತರದ ಬೆನ್ನಲ್ಲೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಸಿಟಿ ರೌಂಡ್ಸ್ ಹೊಡೆದಿದ್ದಾರೆ. ಸಮಸ್ಯೆ ಸೃಷ್ಟಿಯಾಗಿದ್ದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕಟ್ಟಾಗಿದ್ದ ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ ದುರಸ್ತಿ ಭರದಿಂದ ಸಾಗಿದೆ. ಹೊಸಪೇಟೆಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಗೇಟ್ ನಿರ್ಮಾಣವಾಗ್ತಾ ಇದೆ. ಒಂದೇ ದಿನದಲ್ಲಿ ಜಲಾಶಯದ 2.5 ಅಡಿ ನೀರು ಪೋಲಾಗಿದೆ. ಗೇಟ್ ಕಟ್ಟಾಗಲು ಟಿಬಿ ಬೋರ್ಡ್ ಅಧಿಕಾರಿಗಳ ಬೇಜವಾಬ್ದಾರಿಯ ಕಾರಣ ಅನ್ನೋ ಮಾಹಿತಿ ಸಿಕ್ಕಿದೆ. ಒಳಹರಿವು ಹೆಚ್ಚಳದ ರಭಸದಿಂದ 19ನೇ ಗೇಟ್ ಮೇಲೆ ಒತ್ತಡದ ಹಿನ್ನೆಲೆ ಚೈನ್ ಕಟ್ ಆಗಿದೆ. ಅವಘಡಕ್ಕೆ ಕಾರಣರಾದವರನ್ನ ಅಮಾನತು ಮಾಡಿ ಅಂತ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಚಾಮುಂಡಿ ಬೆಟ್ಟವನ್ನ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವ ಸರ್ಕಾರದ ಕಾಯ್ದೆಯ ವಿರುದ್ಧ ರಾಜಮಾತೆ ಪ್ರಮೋದಾದೇವಿ ಸಿಡಿದೆದ್ದಿದ್ದಾರೆ. ಬೆಟ್ಟ ನಮ್ಮ ಖಾಸಗಿ ಆಸ್ತಿ, ಇದನ್ನು ಉಳಿಸ್ಕೊಳ್ಳೋದು ನಮ್ಮ ಉದ್ದೇಶ ಅಂತ ಚಾಟಿ ಬೀಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.